ಓಂ ಶಾಂತಿ. ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಯಾವುದಂದ್ರೆ ಜಿರಾನ ಮಾಡ್ಲತ್ತಿದ್ದೇವ್ರಿ. ಜಿರಾನ ಮಾಡ್ಬೇಕಾದ್ರೆ ಮೊದಲು ಏನು ತೊಗೋಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೇನೆ ನಾ. ಬರ್ರಿ. ಈಗ ಏನು ಮಾಡಿದೇವ್ರಿ, ಮೊದಲು ಕಿಚನ್ದಾಗ ಬಂದಿದ್ದೇವೆ ರೀ. ಕಿಚನ್ದಾಗ ಬಂದ ಬಳಕೆ ಏನು ಮಾಡೋಣ್ರಿ, ಮೊದಲು 4 ಸಂಕಲ್ಪ ಮಾಡೋಣ್ರಿ. 4 ಸಂಕಲ್ಪ ಯಾವ ಅಂದರೆ ನಾವು ಏನಿದ್ದು ಅಂತ ಸಂಕಲ್ಪ ಮೇಲೆ ಸೃಷ್ಟಿ ನಡೀತದೆ. ನಾವು ಏನು ವಿಚಾರ ಮಾಡ್ತೀವೋ ಆ ವಿಚಾರದಿಂದ ಏನಾಗ್ತದೆ ರೀ, ಎಲ್ಲನೂ ಆಗ್ತದೆ ರೀ. ಅದಕ್ಕೆ ಏನು ಮಾಡೋದು, ವಿಚಾರ ಯಾವಾಗಲೂ ಏನು ಮಾಡ್ಬೇಕು ರೀ, ಶ್ರೇಷ್ಠ ಮಾಡ್ಬೇಕು ರೀ, ನಮ್ಗೆ ಶುದ್ಧ ಮಾಡ್ಬೇಕು ರೀ. ನಾವು ಯಾವಾಗ ವಿಚಾರ ಮಾಡೋಣ ಅಂದ್ರೆ ಮೊದಲಿಂದು ನಾವೊಂದು ಪರಮಾತ್ಮನ ಮಕ್ಕಳಿದ್ದೇವೆ ರೀ. ಎರಡನೇದು ಯಾವುದದ ರೀ, ನಮ್ಮ ಮನೆಯವರೆಲ್ಲ ಶಾಂತ ಅದಾರ. ನಮ್ಮ ಮನೆಯೂ ಏನದ ರೀ, ಶಾಂತ ಅದ. ಮತ್ತು ಮೂರನೇದು ಏನದ ರೀ, ನಮ್ಮ ಮನೆಯವರೆಲ್ಲ ಸುಖಿ ಇದ್ದೆವು. ಮತ್ತು 4ನೇದು ಯಾವುದದ ರೀ, ನಮ್ಮ ಮನೆ ಏನದ ಸ್ವರ್ಗದ. ಸ್ವರ್ಗದಾಗೆಲ್ಲ ಹೆಂಗಿರ್ತಾರೆ, ಎಲ್ಲ ಸುಖಿ ಇರ್ತಾರಲ್ಲ ರೀ, ಶಾಂತಿ ಇರ್ತಾರಲ್ಲ ರೀ. ಅದಕ್ಕೆ ಇವು 4 ಸಂಕಲ್ಪ ಮಾಡಿ ಏನು ಮಾಡೋಣ್ರಿ, ನಾವು ಕಿಚನ್ದಾಗ ಅಡುಗೆ ಚಾಲೂ ಮಾಡ್ಬೇಕು ರೀ. ಈಗೇನು ಮಾಡೋಣ್ರಿ, ನಾ ಇಲ್ಲಿ ಅಕ್ಕಿ ತೊಗೊಂಡೀನಿ ರೀ. ಈ ಬಟ್ಲಿದಿಂದ ನಾ ಏನು ಮಾಡ್ತೀನಿ ರೀ, ಈಗ ಮಾಪ್ ತೊಗೋತೀನಿ ರೀ. ನೋಡಿರಿ, ಈ ವಾಟಿದಿಂದ ನಾನು 4 ವಾಟಿ ಅಕ್ಕಿ ತೊಗೋತೀನಿ ರೀ. ಮತ್ತು ನೀವು ಎಷ್ಟು ತೊಗೋತೀರಿ ನೋಡಿರಿ. ನಿಮ್ಮ ಮನ್ಯಾಗ ಸ್ವಲ್ಪ ಜನ ಐತಂದ್ರೆ 2 ವಾಟಿ ತೊಗೋಬೋದು ರೀ, 1 ವಾಟಿ ತೊಗೋಬೋದು ರೀ. ಅದ್ರ ಮೆಜರ್ಮೆಂಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಅಂದರೆ 4 ವಾಟಿ ಅಕ್ಕಿ ತೊಗೊಂಡೇನಿ ರೀ. ಇದಕ್ಕೇನು ಮಾಡೋಣ ರೀ, ಅಕ್ಕಿಗೆ ಸ್ವಚ್ಛಾಗಿ ತೊಳೆಯೇನಿ ರೀ ನೀರು ಹಾಕಿ. ಈಗೇನು ಮಾಡೋಣ ರೀ, ಅಕ್ಕಿಗೆ ನೀರು ಹಾಕಿ ತೊಳೆಯೇನಿ ರೀ. ಈ ರೀತಿಯಾಗಿ ತೊಳ್ಕೊಂಡ್ಬಿಟ್ಟು ಈಗೇನು ಮಾಡೋಣ ರೀ, ನಾವು ರೀ ಒಗ್ಗರಣೆ ಹಾಕೊಳ್ಳೋಣ ರೀ. ಈಗೇನು ಮಾಡ್ಕೊಂಡ್ರು, ಪಾಣೆ ಕೊಡೋಣ ರೀ. ಜೀರಾ ರೈಸ್ ಮಾಡ್ತೀವಲ್ಲ ರೀ. ಈಗ ನಾ ಏನು ಮಾಡೀನಿ ರೀ, ಕುಕ್ಕರ್ ಇಟ್ಟೀನಿ ರೀ. ಕುಕ್ಕರ್ ಆನ್ ಮಾಡ್ಕೊಂಡೀನಿ, ಗ್ಯಾಸ್ ಆನ್ ಮಾಡ್ಕೊಂಡೀನಿ ರೀ. ಕುಕ್ಕರ್ ಕೈದದ ರೀ. ಈಗೇನು ಮಾಡ್ಕೊಂಡ್ರು, ಈಗ ನೋಡ್ರಿ ಇದರಲ್ಲೇ 3 ಚಮಚ ಏನು ಮಾಡ್ತೀನಿ ರೀ, ಜೀರಿಗೆ ಹಾಕ್ಕೋತೀನಿ ರೀ. ನೋಡಿರಿ, ಈಗ ಜೀರಾ ಹಾಕ್ಕೊಂಡಿದ್ದೇವಲ್ಲ, ಜೀರಿಗೆ ಹಾಕ್ಕೊಂಡಿದ್ದೇವಲ್ಲ ರೀ. ಈಗೇನು ಮಾಡೋಣ ರೀ, ಜೀರಿಗೆ ಒಂದು ಸ್ವಲ್ಪ ಕೈದ ಬಳಕೆ ಏನು ಮಾಡೋಣ ರೀ, ಎಣ್ಣೆ ಹಾಕೊಳ್ಳೋಣ ರೀ. ಜೀರಿಗೆ ಏನು ಮಾಡ್ತದೆ, ಚಟ್ ಅಂತಂದು ಆವಾಜ್ ಬರ್ತದೆ ರೀ. ಆವಾಜ್ ಬರೋಣ ಏನು ಮಾಡೋಣ ರೀ, ಎಣ್ಣೆ ಹಾಕೊಳ್ಳೋಣ ರೀ. ನೋಡ್ರಿ, ನಾ ಎಣ್ಣೆ ಹಾಕೊಳ್ತೀನಿ ರೀ. ಈ ರೀತಿ ಏನು ಮಾಡಿರಿ, ನಾನು ಏನು ಮಾಡ್ತೀನಿ ರೀ, 3 ಚಮಚ ಆಗಟ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ನೋಡಿರಿ, 3 ಚಮಚ ಆಗಟ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಗರಮ್ ಆಗೋಣ. ಈಗ ನಾವು ಕಡಿಪತ್ತ ಹಾಕೊಳ್ಳೋಣ ರೀ. ನೋಡಿ, ಕಡಿಪತ್ತ ಈಗ ಏನಾಗುತ್ತೆ, ಚಟ್ ಮಾಡ್ತೇನೆ ರೀ. ಇದು ಕಮ್ಮಿ ಆಗೋಣ, ಏನು ಮಾಡೋಣ ರೀ, ಈಗ ಆವಾಜ್ ಕಮ್ಮಿ ಆಗೋಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ರೀ. ನೋಡಿರಿ, ಈಗ ಆವಾಜ್ ಕಮ್ಮಿ ಐತಲ್ಲ ರೀ. ಈಗೇನು ಮಾಡೋಣ ರೀ, ನಾವು ಮೆಣಸಿನ್ಕಾಯಿ ಹೋಳಿ ಇಟ್ಕೊಂಡಿದ್ದೇವೆ ರೀ. ನೋಡಿರಿ, ಈ ಥರ ಉದ್ದುದ್ದಾಗಿ ಒಂದು ಇದ್ರಾಗ 2 ಮಾಡೀನಿ ರೀ. ಈ ಥರ ಏನು ಮಾಡೋಣ, ಹೋಳಿ ಇದ್ರಾಗ ಹಾಕೊಳ್ಳೋಣ. ನೋಡಿ, ಈ ಥರ ಆವಾಜ್ ಬರ್ತವೆ. ಈ ಥರ ಮೆಣಸಿನ್ಕಾಯಿ ಹುರ್ಕೊಂಡ್ಬಿಟ್ಟು ಈಗ ಏನು ಮಾಡೋಣ ರೀ, ನಾನು ಅಕ್ಕಿ ತೋಯಿಸಿ ಇಟ್ಕೊಂಡಿದ್ದೇವಲ್ಲ ನೆನೆಗೆ, ಅವು ಏನು ಮಾಡೋಣ ರೀ, ಅಕ್ಕಿ ಹಾಕೊಳ್ಳೋಣ ರೀ. ಈಗ ಏನು ಮಾಡೋಣ ರೀ, ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಅಕ್ಕಿ ಒಂದು ಸ್ವಲ್ಪ ಏನು ಮಾಡೋಣ ರೀ, ಹುರಿನ ರೀ. ಎಣ್ಣೆ ಕೈದಿರ್ತದೆ, ಗರಮ್ ಆಗಿರ್ತದಲ್ಲ, ಅದೇ ಎಣ್ಣೆ ಒಂದು ಸ್ವಲ್ಪ ಹಾಕಿ ಗರಮ್ ಮಾಡ್ಕೊಂಡ್ರಿ. ಈ ಥರ ಅಕ್ಕಿ ಗರಮ್ ಮಾಡಿಕೊಂಡು ನೋಡಿರಿ, ಅರ್ಧ ನಿಂಬಿಕೆ ಏನು ಮಾಡೋಣ ರೀ, ನಿಂಬೆಹಣ್ಣು ಹಾಕೊಳ್ಳೋಣ್ರಿ, ಅದಕ್ಕೆ ರಸ ಹಾಕೊಳ್ಳೋಣ್ರಿ. ನಾ ಏನು ಮಾಡೀನಿ ರೀ, ಈಗ ಇದ್ರಾಗ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡೇನಿ ರೀ. ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಈಗ ಏನು ಮಾಡೋಣ ರೀ, ಇದಕ್ಕೆ ನೀರು ಹಾಕೊಳ್ಳೋಣ ರೀ. ನೀರು ಹಾಕೋಕ್ಕಾಗಿ ಏನು ಮಾಡೋಣ ರೀ, ನಾ ಯಾವುದು ವಾಟಿಲಿ ಅಕ್ಕಿ ತೊಗೊಂಡಿದ್ದೇವಲ್ಲ ರೀ, ಅದೇ ಅಕ್ಕಿಲಿ ಅದೇ ವಾಟಿಲೆ ನೀರು ಹಾಕೊಳ್ಳೋಣ ರೀ. ನೋಡಿರಿ, 1 ವಾಟಿ ಅಕ್ಕಿ ತೊಗೊಂಡ್ರಿ ಅಂದ್ರೆ ಅದ್ರ 3 ಪಟ್ಟಿಲಿ ಏನು ಮಾಡೋಣ ರೀ, ನೀರು ಹಾಕೊಳ್ಳೋದು ರೀ. ನಾ ಈಗ ಏನು ಮಾಡೀನಿ ರೀ, 4 ವಾಟಿ ಅಕ್ಕಿ ತೊಗೊಂಡೇನಿ ರೀ. ಅದ್ರದ್ದು ಏನು ಮಾಡೋಣ ರೀ, 3 ಪಟ್ಟಿಲೆ ನೀರು ತೊಗೋತೀನಿ ರೀ. ನಾ ಈಗ ಅಂದ್ರೆ 4 ವಾಟಿ ಅಂದ್ರೆ ಎಷ್ಟು ವಾಟಿ ತೊಗೊಳೋದ್ರಿ, 16 ವಾಟಿ 12 ವಾಟಿ ತೊಗೋತೀನಿ ರೀ. ನಾ ಈಗ 12 ವಾಟಿ ನೀರು ತೊಗೋತೀನಿ ರೀ. 12 ವಾಟಿ ಏನು ನೋಡ್ತೀನಿ ರೀ, ನೀರು ತೊಗೋತೀನಿ. ನಂಗೆ ಕರೆಕ್ಟ್ ಆಗ್ತದೆ ರೀ. ನಾವು ಎಷ್ಟು ಕರೆಕ್ಟ್ ಮೆಜರ್ಮೆಂಟ್ ಮಾಡ್ತೋತೀವಲ್ಲ ಅಷ್ಟು ಕರೆಕ್ಟ್ ಅನ್ನನೂ ಆಗ್ತದೆ ರೀ.
ಏನು ಮಾಡ್ರಿ ನಾನು ಮೆಜರ್ಮೆಂಟ್ ತೋರಿ ನಾ 12 ವಾಟಿ ತೊಗೊಂಡೀನಿ ರೀ. ಅಂದರೂ ನಿಮಗೆ ಲೆಕ್ಕ ಹತ್ತಲಂದು ಏನು ಮಾಡಿರಿ ನೀವು ಈಗ ನೋಡಿರಿ, ಈಗ ನಿಮ್ಮ ಎಡೆಗೆ ಹಚ್ಚಿರ್ತ ಬಟ್ಟಿಂದು ಇದು ಅಳಗೆ ಏನು ಮಾಡೋದು ಕೈ ಹಾಕಿ ಇದು ನೋಡಿದ್ರಿ ಈ ಬಟ್ಟಿಗೆ ಸ್ವಲ್ಪ ಇನ್ನೂ ನೀರು ಕಮ್ಮಿ ಹತ್ಬೇಕ್ರಿ. ಅಲ್ಲಿಗೆ ಏನು ಮಾಡೋಣ ರೀ ಇಲ್ಲಿ ತನಕ ನೀರು ತೊಗೋಬೇಕ್ರಿ. ಈಗ ನೀರು ತೊಗೊಂಡು ಏನು ಮಾಡೋಣ ರೀ ಈಗ ಸ್ವಲ್ಪ ಕೈ ಕಡ್ಚಿ ಒಳಗಾಡ್ಸ್ಕೊಳ್ರಿ. ನೋಡಿ ಈ ಥರ ಕಡ್ಚಿ ಒಳಗಾಡ್ಸ್ಕೊಂಡು ಈಗ ನಾವು ಉಪ್ಪು ಹಾಕೊಳ್ಳೋಣ್ರಿ. ನಾ ಉಪ್ಪು ಹಾಕೋತೀನಿ ನೋಡಿರಿ. 1 ಚಮಚ ಹಾಕ್ಕೊಂಡೇನಿ ರೀ, ಇನ್ನೊಂದು ಚಮಚ ಹಾಕೋತೀನಿ ರೀ. ನೋಡಿರಿ ಏನು ಮಾಡೀನಿ ರೀ, ನಾ 4 ಕಪ್ ವಾಟಿ ಅಂತ ತೊಗೊಂಡೇನಿ ಅಕ್ಕಿ ತೊಗೊಂಡ್ರಿ. ಅದಕ್ಕೆ ಏನು ಮಾಡೀನಿ ಉಪ್ಪು ಜಾಸ್ತಿ ಹಾಕೋತೀನಿ ರೀ. ನಾ 3 ಚಮಚ ಆಗಟ್ಟು ಏನು ಮಾಡ್ತೀನಿ ರೀ ಉಪ್ಪು ಹಾಕೋತೀನಿ ರೀ. ಈಗ ಏನು ಮಾಡೋಣ ರೀ ಇನ್ನೊಂದು ಕಡಿಸಿ ಇದು ಮಾಡೋಣ ರೀ ಅಕ್ಕಿಯಾಗ ಹಾಕೊಂಡ್ರಿ ಅಲ್ಗಾಡ್ಸೋಣ್ರಿ. ಯಾಕಂದ್ರೆ ಉಪ್ಪು ಎಲ್ಲ ಕಡೆ ಆಗ್ತದೆ ರೀ. ಈ ಥರ ಮಾಡಿ ಈಗ ಏನು ಮಾಡೋಣ ರೀ ಮ್ಯಾಲೆ ಮುಚ್ಚಿ ಬಿಡೋಣ್ರಿ. ಈ ಥರ ಮುಚ್ಚಿ 3 ಶಿಟ್ಟಿ ಆಗೋ ತನಕ 3 ಶಿಟ್ಟಿ ತೊಗೊಂಡ್ರಿ. 3 ಶಿಟ್ಟಿ ತೊಗೊಂಡು ಬಳಕ ಬಂದ್ ಮಾಡೋಣ್ರಿ. ಈಗ ಏನಾಗಿದೆ ರೀ ನಾವು 3 ಶಿಟ್ಟಿ ತೊಗೊಂಡಿದ್ದೇವೆ ರೀ. ತಾಯಿ ಇಳಿಸ್ಕೊಂಡು 3 ಶಿಟ್ಟಿ ಆಗೋದ ಬಳಕ ತಾಯಿ ಇಳಿಸ್ಕೊಂಡು ಈಗ ಶಿಟ್ಟಿನೂ ಬಿಟ್ಟದ್ರಿ. ಈಗ ನೋಡಿ ಹವಾನು ಎಲ್ಲ ಬಿಟ್ಟದ್ರಿ. ಈಗ ಇದು ತೆಗೀನ್ರಿ ಈಗ ಹಂಗೆ ನೋಡ್ರಿ ನಾನು. ವಾವ್ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಜೀರಾ ಅನ್ನ. ಈ ಥರ ಏನು ಮಾಡ್ಬೇಕ್ರಿ ಜೀರಾ ಅನ್ನ ಮಾಡ್ಬೇಕ್ರಿ. ನೋಡಿರಿ ಈ ಥರ ಉದುರು ಅನ್ನ ಆಗ್ತದೆ ರೀ ಜೀರಾ ಬಾತ್. ನೀವೇನು ಮಾಡಿರಿ ನನಗೆ ಮನೆಯಾಗ ಮಾಡಿ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿರಿ ನನಗೆ. ಈ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಿರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಖುಷಿಯಾಗಿರಿ ಮತ್ತವ್ರಿಗೆ ಖುಷಿ ಕೊಡ್ಕೋತೀರಿ. ನೋಡಿರಿ ಈ ಥರ ಏನು ಮಾಡ್ಬೋದು ರೀ ಜೀರಾ ಅನ್ನ ಮಾಡ್ಬೋದು ರೀ. ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಹೇಳ್ರಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಿರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ರಿಗೆ ಏನು ಮಾಡಿರಿ ಖುಷಿ ಕೊಡ್ಕೋತೀರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಅಲ್ಲಿವರೆಗೆ ಏನು ಮಾಡಿ ಎಲ್ಲರಿಗೆ ಖುಷಿ ಕೊಡ್ಕೋತೀರಿ. ಓಂ ಶಾಂತಿ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.